ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿಗಳನ್ನು ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮೋ ರಕ್ಷಿತೆ ಅಂತ ಹೇಳ್ಬಿಟ್ಟು ಯಾವ ಧರ್ಮಕ್ಕೆ ನಾವು ರಕ್ಷಣೆ ಆಗಿ ನಿಂದಿರ್ತೀವಿ ಆವಾಗ ನಮಗೆ ಧರ್ಮ ನಮಗೆ ರಕ್ಷಣೆ ಮಾಡ್ತದೆ. ಹಾಗೆ ಹಗಲಿರುಳು ಕೂಡ ನಮ್ಮದು ಆಲ್ರೆಡಿ ನಿರಂತರ ನಂದು 17 ವರ್ಷ ಸೇವೆ ಸಮಾಜಕ್ಕೆ ಕೊಡ್ತಾನೆ ಬಂದಿದ್ದೀವಿ. ಇವತ್ತು ಯಾವ ಸಂಘಟನೆಗಳು ಸಾಕಷ್ಟು ಸಂಘಟನೆಯಲ್ಲಿ ನಮ್ಮ ಜೊತೆಗಿದೆ, ಸಾಕಷ್ಟು ಮಠಾಧೀಶರು, ಸಾಧು ಸಂತರು, ಶರಣರು ಇವತ್ತು ದಿಢೀರನಂಗೆ ಇದು ನಮಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗಾಯ್ತು. ಅದು ಹೆಚ್ಚು ಹೆಣ್ಣು ಸಬಲೆ ಅಲ್ಲ ಅಬಲೆ ಅಲ್ಲ ಸಬಲೆ ಅನ್ನೋದಕ್ಕೆ ನಮ್ಮ ಮಾತೋಶ್ರೀಯವರ ಅವರೇ ಮೇನ್ ನಮ್ಗೆ ಮಾರ್ಗದರ್ಶನ. ನಾವೆಲ್ಲ ನೇತಾಜಿಯವ್ರನ್ನ ಬುಕ್ಸಲ್ಲಿ ನೋಡಿದ್ದೀವಿ, ಓದಬೇಕಾದಾಗ ನಮ್ಮ ಪಾಠಗಳಲ್ಲಿ ನೋಡಿದ್ದೀವಿ. ಹಾಗೆ ಮಾತಾಜಿಯವರ ಮರಿ ಮೊಮ್ಮಗಳ ದರ್ಶನ ನೇರವಾಗಿ ನಮ್ಗೆ ಆಗ್ತದಪ್ಪ ಅಂತಂದ್ರೆ ನೀವೆಲ್ಲರೂ ಇವತ್ತು ತುಂಬ ಪುಣ್ಯ ಮಾಡಿದ್ದೀವಿ. ಈ ಸಮಯ ನಮ್ಮ ವಜ್ರದ ಒಂದು ಮಹೋತ್ಸವ ಅಂತ ನಮ್ಮ ಅಧ್ಯಕ್ಷರು ತಂದು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಕೋಟ ಶರಣಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಿದ ಕೂಡ ತುಳ್ಕಲ್ಲ ಅಂತಂದಂಗೆ ನಮ್ಮ ಅಧ್ಯಕ್ಷರು ಎಲ್ಲಿ ತುಳ್ಕೊಳ್ಳೋದಿಲ್ಲ. ಯಾವ ವ್ಯಕ್ತಿ ಕೆಲಸ ಮಾಡ್ತಾರೋ ಅವ್ರು ಭಾಳ ಮಾತಾಡಲ್ಲತ್ತ. ಆಗ ದೇವರಿದ್ದಂಗೆ ನಮ್ಮ ಅಧ್ಯಕ್ಷರು. ನಾವು ತುಂಬಾ ಸರಳತೆ ಸಜ್ಜನತೆ ಅಂತಂದ್ರೆ ನಾವು ಅಧ್ಯಕ್ಷರು ನೋಡಿ ಕಲಿಬೇಕಾಗ್ತದೆ. ಸ್ವಲ್ಪ ಸಣ್ಣ ಪುಟ್ಟ ಪದವಿಯಲ್ಲಿ ಇರ್ತಾರೆ, ದೊಡ್ಡದಾಗಿ ಏನು ನಾನೇ ಮಾಡ್ತೀನಿ ಅನ್ನೋ ಥರ ಅಹಂಕಾರದಲ್ಲಿ ಇರ್ತಾರೆ. ಯಾವ ಮನುಷ್ಯನಲ್ಲಿ ಅಹಂಕಾರ ಇರುವುದಿಲ್ಲ. ಸರಳ ಸದ್ಗುಣಗಳ ಹೊಂದಿರ್ತಾನೆ, ತನಗೆ ಅರಿವಿಲ್ದೇ ಬೆಳೀತಾ ಇರ್ತಾರೆ. ಆ ಕೆಲಸಗಳನ್ನು ನಮ್ಮ ಅಧ್ಯಕ್ಷರು ತುಂಬ ಸದ್ಗುಣಗಳನ್ನು ಅಧ್ಯಕ್ಷರ ಜೊತೆ ಗುಣಗಳು ನೋಡಿದಾಗೆ ಸರ್ ನಾವು ಯಾವಾಗಲೂ ಜೊತೆಗೆ ಇರ್ತೀವಿ. ಸರ್ ನಮ್ಗೆ ಯಾವುದೂ ಫೋನ್ ಮಾಡಿಲ್ಲ ಸರ್, ಈಗ ನಾವು ಒಂದೇ ಮಾತು ಕೇಳಿದೆ. ಜಸ್ಟ್ ನಾನು ತುಮಕೂರು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾನೆ ಮೆಸೇಜ್ ನೋಡಿದೆ, ಸರ್ ನೀವು ಯಾಕೆ ನಮಗೆ ಯಾವುದೂ ಹೇಳಿಲ್ಲ, ನೀವು ಹೇಳಬೇಕಾಯ್ತು ಸರ್. ಅಂದರೆ ನಾನು ಒಬ್ಬರೇ ಸರ್ ಗುಣಗಳಿಗೆ ನಾವು ಶರಣಾಗ್ಬಿಟ್ಟಿದ್ದೀವಿ. ಯಾಕಂದ್ರೆ ಅವ್ರು ಹೇಳಿದರು ಅವ್ರ ಜೊತೆ ಯಾವಾಗಲೂ ನಮ್ಮ ಶ್ರೀಮಠ ಇರುತ್ತೆ. ಇಡೀ ನಮ್ಮ ಮಠಾಧೀಶರ ಪರಿಷತ್ತು ಕೂಡ ಅವ್ರ ಜೊತೆಗೆ ಇರ್ತದೆ. ಎಲ್ಲ ಮಠಾಧೀಶರ ಪರವಾಗಿ ನಾನು ಅವ್ರಿಗೆ ಮಾತು ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ನಮಗೆ ಮುಂಚೆ ಗೊತ್ತಾಗಿತ್ತಂದರೆ ಇವೆಲ್ಲ ಕೇಸರಿ ಪಡೆಗಳು ಅವೆಲ್ಲ ಏನೋ ಎಲ್ಲರೂ ಜಾಸ್ತಿ ಇರ್ತಿದ್ರಿ ಇಲ್ಲಿ. ಯಾಕೆ ಸಡನ್ನಾಗೆ ನನಗೆ ಗೊತ್ತಾಗಿರೋದ್ರಿಂದ ಇವತ್ತು ತುಂಬ ಕಾರ್ಯಕ್ರಮಗಳಿರೋದ್ರಿಂದ ನಾವು ಯಾರಿಗೂ ತಿಳಿಸ್ಲಿಕ್ಕೆ ಇಲ್ಲ. ಇವತ್ತು ನಮ್ಮ ಕಾರ್ಡೇಸಮ್ಗಳು ಸಿಕ್ಕಿದ್ದೆ ನಮ್ಗೆ ಅದೃಷ್ಟ ಅನ್ಕೋಬೇಕು. ಅವ್ರು ತುಂಬ ಬ್ಯುಸಿ, ಸಿಕ್ಕಾಪಟ್ಟೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸಡನ್ಗೆ ಒಂದು ಮೆಸೇಜ್ ಹಾಕಿದಾಗ ಇಲ್ಲ ಹಿಂಗೆ ಬೆಂಗಳೂರು ನೀವು ಇದಕ್ಕೆ ಬರಲೇಬೇಕು ಅಂತಂದಾಗ ಒಂದು ಕಾರ್ಯಕ್ರಮಗಳನ್ನು ಸಮಯಕ್ಕೆ ಮುಂದಕ್ಕೆ ಹಾಕಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಾವು ಬೀದಾರ ಅಪ್ಪ ಅವರು ಕೂಡ ಇವತ್ತು ಧಾರವಾಡ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕಾಗಿತ್ತು. ಅವರು ನಾವೆಲ್ಲರೂ ಅಲ್ಲಿಗೆ ಆಗಬೇಕಾಗಿತ್ತು. ಸೊ ಇಲ್ಲಪ್ಪ ಅವರೇ ಇಂಥ ಕಾರ್ಯಕ್ರಮ ನಾವು ಎಲ್ಲಾದರೂ ಮಾಡ್ಬೋದು. ನಮ್ಮ ಹಿಂದುತ್ವಗಳನ್ನು ಉಳಿಸ್ಕೋಬೇಕಾದ್ರೆ, ನಮ್ಮ ಹಿಂದುತ್ವಗಳು ಪಡ್ಕೋಬೇಕಾದ್ರೆ ಅದ್ರಾಗ ಮೇನ್ ಅಂಥ ದೊಡ್ಡ ತಾಯಿಯವರೇ ನಮ್ಮ ಕಾರ್ಯಕ್ರಮ ಉದ್ಘಾಟನೆಗೆ ಬರ್ತಾರಂತಂದ್ರೆ ಇದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ನೀವು ನಮ್ಮ ಜೊತೆ ದಯಮಾಡಿಸಿ ಅಂದಾಗ ಆ ಕಾರ್ಯಕ್ರಮ ಆ ಕಾಣಿಕೆ ಹಿಂದೆ ನೋಡ್ಲಾರ್ದೇ ನಮ್ಮ ಜೊತೆ ದಯಮಾಡಿಸಿದ್ರೆ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಯಾಕಂದ್ರೆ ಸ್ವಾಮಿಗಳು ಸಂತರದಂದ್ರೆ ಭಕ್ತರ ಕಾಣಿಕೆ ಮ್ಯಾಗ ನಾವು ಜೀವನ ಮಾಡಬೇಕಾಗ್ತದೆ. ಅಂಥದನ್ನು ಅವ್ರು ಏನು ಮಾಡಲಾರ್ದ ನಮ್ಮ ಧರ್ಮಕ್ಕೆ ನೀವು ಬನ್ನಿ, ನಮ್ಮ ಸಂಘಟನೆಗೆ ನೀವು ಭಾಗಿಯಾಗಿ ಅಂತಂದಾಗ ಸಾಕಷ್ಟು ಒಂದು ಇದು ಮಾಡಿದ್ರು. ಆಮೇಲೆ ಎಲ್ಲರಿಗೂ ನಾನು ಮೆಸೇಜ್ ಫಾರ್ವರ್ಡ್ ಮಾಡ್ತಾನೆ ಬಂದೆ. ನಾನು ಬರ್ತಾ ಗಾಡಿ ಒಳಗೆ ಎಲ್ಲರೂ ಹೇಳಿದ್ದು ಒಂದೇ ಮಾತು, ನೀವು ಮುಂಚೆ ತಿಳಿಸ್ಬೇಕಾಗಿತ್ತು. ನನಗೆ ಎಲ್ಲರೂ ಯಾರು ಅಮ್ಮ ತಾಯಿ ಮಾತಾಜಿ ಅನ್ನೋದಿಲ್ಲ, ಎಲ್ಲರೂ ಅಜ್ಜಯ್ಯ ಅಂತಲೇ ಕರೀತಾರೆ, ಸೋಮ ಗುರು ಅಂತ ಕರೀತಾರೆ. ಹಾಗೆ ಅಜ್ಜಯ್ಯ ನೀವು ಮುಂಚೆ ಹೇಳಿದರೆ ನಾವು ಎಲ್ಲರೂ ನಿಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದೀವಿ. ನೀವು ಸಡನ್ನಾಗಿ ಡಿಸಿಷನ್ ಕೊಟ್ಟಾಗಿ ನಾವು ಯಾವ ಥರ ಮಾಡಲಿಕ್ಕೆ ಇಲ್ಲ. ಮುಂದೆ ಒಂದಿನ ಎಲ್ಲರೂ ಕುಡ್ಕೊಂಡು ಅಧ್ಯಕ್ಷರಿಗೆ ಹೋಗಿ ಭೇಟಿ ಮಾಡೋಣ, ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರಿಗೆ ಮಾತು ಕೊಟ್ಟಿದ್ದೀನಿ. ಏನಾಗ್ತದಪ್ಪ ಅಂತಂದರೆ ನಾವು ಇಲ್ಲಿವರೆಗೆ ಅನ್ಯಾಯ ಪರವಾಗಿ ನಾವು ಕೆಲಸ ಮಾಡಿದ್ದು ಸಾಕು, ನಾವು ಮೋಸಕ್ಕೆ ಬಲಿಯಾಗಿದ್ದು ಸಾಕು. ಇನ್ನು ಮೇಲೆ ನಾವು ಏನನ್ನ ಉಡುಪಾಗಿಡೋಣ. ಹುಟ್ಟಬೇಕಾದಾಗ ಉಸಿರಿರ್ತದೆ, ಹೆಸರು ಇರುವುದಿಲ್ಲ. ಹೋಗಬೇಕಾದಾಗ ಉಸಿರಿರುವುದಿಲ್ಲ, ಹೆಸರಿರ್ತದೆ. ಈ ಹೆಸರು ಉಳಿಸುವಂಥ ಕೆಲಸ ನೀವು ಎಲ್ಲರೂ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ಕಳಕಳ ಒಂದು ಮನವಿಗಳನ್ನು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈಗ ನೋಡ್ತಾ ಇದ್ದೀವಿ ಸಂಸ್ಕಾರಗಳನ್ನು ಭಾಳ ಸಂಸ್ಕಾರ ಹಾಳಾಗ್ಯದ.